ಭಗವದ್ಭಕ್ತರೇ, ನೀವು ಇಲ್ಲಿ ನೋಡಬಹುದು ಎಷ್ಟು ಪ್ರಶಾಂತವಾದ ಒಂದು ಸ್ಥಳವಿದೆ. ಬಹಳ ಆಹ್ಲಾದಕರವಾದಂಥ ಒಂದು ವಾತಾವರಣ. ರಾಮದೂತನಾದ ಹನುಮಾನ್ ಒಂದು ಶ್ರೀ ಆಂಜನೇಯ ಸ್ವಾಮಿ ಏನಿದೆ ಅಂತಂದ್ರೆ ವಿಗ್ರಹ ಇದೆ, ಮೂರ್ತಿ ಇದೆ. ಈ ಒಂದು ಮೂರ್ತಿಯು ನೀವು ನೋಡಬಹುದಿಲ್ಲೇ ಕಂಬಗಳಿದೆ ಅಂತಂದ್ರೆ ಈ ಕಂಬಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಏನಿದೆ ಅಂತಂದ್ರೆ ಇವೆಲ್ಲ ಸ್ತಂಭಗಳಿವೆ. ಭಗವದ್ಭಕ್ತರೇ, ದರ್ಶನ ಸಂದರ್ಶನಕ್ಕೆ ಸ್ವಾಗತ. ನಾನು ಹರ್ಷವರ್ಧನ. ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಆಂಧ್ರ ಪ್ರದೇಶದ ಒಂದು ಹನುಮಂತಗುಂಡಂ ಒಂದು ಗ್ರಾಮಕ್ಕೆ ಬಂದು ನಾವು ಏನ್ ಮಾಡಿವಿ ಅಂತಂದ್ರೆ ಒಂದು ಹನುಮಂತಗುಂಡಂ ಇರ್ತಕ್ಕಂಥ ದೇವಸ್ಥಾನ ದರ್ಶನ ಮಾಡಲು ಬಂದಿವಿ. ನಾವು ದೇವಸ್ಥಾನಕ್ಕೆ ಬರಬೇಕಾದ್ರೆ ನಮಗೆ ಏನಾಯ್ತಂದ್ರೆ ದಾರಿಯಲ್ಲಿ ನಮಗೆ ಒಂದು ಆನೆ ಮತ್ತು ಕುದುರೆಗಳ ನೀರಿಗಾಗಿ ಒಂದು ಕೆರೆಯನ್ನು ಕಟ್ಟಿದ್ದರು. ಆ ಕೆರೆ ನಿರ್ಮಾಣವಾಗಿದ್ದಂತ ಕೆರೆಯನ್ನು ನಾವೇನ್ ಮಾಡಿದ್ವಿ ಅಂತಂದ್ರೆ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ವಿಶೇಷವಾದ ಒಂದು ಕೋಟೆಯನ್ನು ಸಮೇತ ನಾವೇನ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ನಾವು ವೀಕ್ಷಣೆ ಮಾಡಿದೀವಿ. ನಾವು ನಿನ್ನೆ ಗ್ರಾಮದ ಹಿರಿಯರ ಜೊತೆ ಮಾತಾಡ್ಕೊಂಡು ಕೊಡಬೇಕಾದ್ರೆ ಅವರು ಒಂದು ವಿಷಯ ಹೇಳಿದರು. ಅಂದ್ರೆ ಈಗೇನು 500 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಕೋಟೆ ಇದೆಯಲ್ಲ, ಆ ಕೋಟೆಯ ಮುಖ್ಯ ದ್ವಾರದ ಒಳಗಡೆ ಒಂದು ನಾಯಿ ಹೋಯ್ತಂದ್ರೆ ಸಮೇತನ ಆ ನಾಯಿ ಹೊರಗಡೆ ಬರ್ಬೇಕಾದ್ರೆ ಮುಖ್ಯ ದ್ವಾರದಿಂದನೇ ಬರ್ಬೇಕಂದ್ರೆ 15 ಎಕರೆ ಸುತ್ತಳತೆ ಇರತಕ್ಕಂತ ಕೋಟೆಯಲ್ಲಿ ಬೇರೆ ಎಲ್ಲೂ ಒಂದು ನಾಯಿ ಹೋಗುವಷ್ಟು ಸಮೇತ ಒಂದು ಸ್ಥಳಾವಕಾಶ ಇಲ್ಲ. ಅಂದ್ರೆ ಎಷ್ಟು ಒಂದು ಆಕರ್ಷಣೀಯವಾಗಿ ಇನ್ನೂ ಒಂದು ಹೊಸತನನ್ನು ಉಳಿಸಿಕೊಂಡಿದೆ ಆ ಕೋಟೆ ಅಂತಕ್ಕಂಥದ್ದು ಏನಾಗುತ್ತೆ ನಮಗೆ ತಿಳಿದು ಬರುತ್ತದೆ. ಸೊ ನಾವು ಈಗ ಈ ಒಂದು ಸಂಚಿಕೆಯಲ್ಲಿ ನಾವು ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು ದೇವಾಲಯದ ದರ್ಶನ. ಸೊ ನಾವೀಗ ಈ ದೇವಾಲಯದ ಮುಂಭಾಗದಲ್ಲಿ ಬಂದು ನಿಂತಿದ್ದೇವೆ. ಸೊ ವಿಜಯನಗರ ಕಾಲದಲ್ಲಿ ಅಂದಿನ ಅಭಿಯಂತರರ ನೈಪುಣ್ಯತೆಗಳಿಂದ ನೂರಾರು ದೇವಾಲಯಗಳನ್ನು ನಿರ್ಮಾಣವಾಗಿದ್ದು ಇಂದಿಗೂ ಆ ದೇವಾಲಯಗಳಿಂದ ನಮಗೆ ಏನಾಗ್ತಿದೆ ಅಂತ ಒಂದು ದರ್ಶನ ಭಾಗ್ಯವನ್ನು ಸಿಗ್ತಾ ಇದೆ. ಸೊ ಆ ಒಂದು ದೇವಾಲಯಗಳ ಸಾಲಿನಲ್ಲಿ ಬರ್ತಕ್ಕಂಥ ಇಲ್ಲಿ ದೇವಾಲಯ. ಸೊ ಈ ದೇವಾಲಯಗಳಿಗೆ ಹೋಗಿ ನಾವು ಯಾವ್ಯಾವ ದೇವಸ್ಥಾನಗಳು ಒಳಗಡೆ ಇದೆ ಅಂತಕ್ಕಂಥದ್ದು ಏನ್ ಮಾಡೋಣ ಅಂತ ನಾವು ನೋಡೋಣ. ಬನ್ನಿ, ಈಗ ನಾವು ಈ ಒಂದು ದೇವಸ್ಥಾನದ ಒಳಗಡೆ ಹೋಗೋಣ. ನೀವು ಇಲ್ಲಿ ನೋಡಬಹುದು ಎಷ್ಟು ಪ್ರಶಾಂತವಾದ ಒಂದು ಸ್ಥಳವಿದೆ. ಬಹಳ ಆಹ್ಲಾದಕರವಾದಂತ ಒಂದು ವಾತಾವರಣವಿದೆ. ನೀವು ದೇವಾಲಯ ಆವರಣ ನೋಡಬಹುದು ಎಷ್ಟು ವಿಶಾಲವಾಗಿದೆ. ಆಮೇಲೆ ಆಗ ವಿಜಯನಗರ ಕಾಲದಲ್ಲಿ ಕಟ್ಟಿರ್ತಕ್ಕಂಥನೇ ಒಂದು ಕಂಪೌಂಡ್ ಇದೆ. ನೀವು ಇಲ್ಲಿ ಕಂಪೌಂಡ್ ನೋಡಬಹುದು ಯಾವ ರೀತಿ ಇದೆ ಅಂತ. ಎಷ್ಟು ದೊಡ್ಡ ಕಲ್ಲುಗಳಿಂದ ಎಷ್ಟು ಭದ್ರವಾಗಿ ಈ ಒಂದು ಕಂಪೌಂಡ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ನೀವು ನೋಡಬಹುದು ಸುತ್ತಲೂ ಏನಿದೆ ಅಂತಂದ್ರೆ ಈ ದೇವಸ್ಥಾನದ ಸುತ್ತಲೂ ಏನಿದೆ ಅಂತ ನಮ್ಗೆ ಇಲ್ಲಿ ಕಂಪೌಂಡ್ ಕಾಣ್ತಾ ಇದೆ. ನೋಡಬಹುದು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕಂಪೌಂಡ್ ಇದೆ. ಈ ದೇವಸ್ಥಾನಕ್ಕೆ ಈ ಕಂಪೌಂಡ್ ಒಳಗಡೆ ಬರ್ಬೇಕಾದ್ರೆ ಮುಖ್ಯವಾಗಿ ಏನಿದೆ ಅಂತಂದ್ರೆ ಇಲ್ಲಿ 3 ದ್ವಾರಗಳಿದೆ. ನೀವು ಇಲ್ಲಿ ನೋಡಬಹುದು. ಮೊಟ್ಟ ಮೊದಲನೇಯಾಗಿ ನಾವು ಬಂದಿರತಕ್ಕಂತ ಒಂದು ದ್ವಾರ ಬಂದದು ಪೂರ್ವಕ್ಕೆ ಮುಖ ಆಗಿರತಕ್ಕಂತ ಒಂದು ದ್ವಾರ ಇದೆ. ಈಗ ನನ್ನ ಎಡಭಾಗಕ್ಕೆ ಏನಿದೆ ಅಂತಂದ್ರೆ ಇಲ್ಲಿ ಮತ್ತೊಂದು ಚಿಕ್ಕದಾದ ಏನಿದೆ ಅಂತಂದ್ರೆ ಇಲ್ಲಿ ದ್ವಾರವನ್ನು ಕೊಟ್ಟಿದ್ದಾನೆ. ಸೊ ಅದೇ ರೀತಿಯಾಗಿ ಇದು ಉತ್ತರಕ್ಕಿರ್ತಕ್ಕಂಥ ದ್ವಾರ. ಈಗ ನನಗೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ದಕ್ಷಿಣಕ್ಕೆ ಏನಿದೆ ಅಂತಂದ್ರೆ ಮತ್ತೊಂದು ದ್ವಾರದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು. ಈಗ ಇಲ್ಲಿ ನಿಮಗೆ ಕಾಣ್ತಾ ಇದೆ ಇದು ದಕ್ಷಿಣದ ದ್ವಾರ. ಒಟ್ಟು ಈ ಒಂದು ದೇವಸ್ಥಾನದ ಒಳಗಡೆ ಬರ್ಬೇಕಾದ್ರೆ ನಮಗೇನಿದೆ ಅಂತ ಮುಖ್ಯ ದ್ವಾರ ಬಂದು ಏನಿದೆ ಅಂತ ನಮ್ಗೆ ಪೂರ್ವಕ್ಕಿರ್ತಕ್ಕಂಥ ದ್ವಾರ. ನೆಕ್ಸ್ಟ್ ನನ್ನ ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಯಾವ್ದು ಉತ್ತರ ದ್ವಾರ, ನನ್ನ ಬಲಭಾಗಕ್ಕೆ ಇರ್ತಕ್ಕಂಥದ್ದು ಯಾವ್ದು ದಕ್ಷಿಣಕ್ಕಿರ್ತಕ್ಕಂಥ ದ್ವಾರ. ನೀವು ಈ ದೇವಾಲಯ ನೋಡ್ಬೋದು. ನಿಮ್ಗೆ ಇಲ್ಲಿ ದೇವಾಲಯ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಟ್ಟು ಈ ಮೂಲ ದೇವಾಲಯಕ್ಕೆ ಏನಿದೆ ಅಂತಂದ್ರೆ ಒಟ್ಟು 3 ಗೋಪುರಗಳಿದೆ. ಸೊ ಆ ಗೋಪುರಗಳು ಶಿಥಿಲಗೊಂಡಿದ್ದರಿಂದ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಹೊಸದಾಗಿ ಯಾವ್ದೊಂದು ನಿರ್ಮಾಣವನ್ನು ಮಾಡುತ್ತಿದ್ದಾರೆ. ಒಟ್ಟು ಇಲ್ಲಿ 3 ಗೋಪುರಗಳಿದೆ. ಈ ಮೂಲ ದೇವಸ್ಥಾನದ ಪಕ್ಕದಲ್ಲಿ ಏನಿದೆ ಅಂತಂದ್ರೆ ಮತ್ತೊಂದು ದೇವಸ್ಥಾನ ಇದೆ. ಅದು ಯಾವ ದೇವಸ್ಥಾನ ಅಂತ ನಾವು ಮತ್ತೆ ಮುಂದೆ ನೋಡೋಣ. ಈ ದೇವಾಲಯಕ್ಕೆ ಏನಿದೆ ಅಂತಂದ್ರೆ ಒಂದು ಚಿಕ್ಕದಾದ ಗೋಪುರ ಇದೆ. ಈಗ ನಾವು ಈ ದೇವಾಲಯದ ಒಳಗಡೆ ಹೋಗಿ ಆ ದೇವರ ಒಂದು ದರ್ಶನವನ್ನು ಮಾಡೋಣ ಬನ್ನಿ. ಭಗವದ್ಭಕ್ತರೇ, ನೀವು ಇಲ್ಲಿ ನೋಡಬಹುದು. ಪೂರ್ವಾಭಿಮುಖವಾಗಿ ಏನಿದೆ ಅಂತಂದ್ರೆ ನಾವು ನೇರವಾಗಿ ಬಂದ ತಕ್ಷಣ ನಮ್ಗೆ ಸಿಗ್ತಕ್ಕಂಥದ್ದು ಯಾವ್ದಂದ್ರೆ ಇಲ್ಲಿ ವೇಣುಗೋಪಾಲ ಸ್ವಾಮಿಯ ಒಂದು ದೇವಸ್ಥಾನ ಇದೆ. ಇಲ್ಲಿ ವೇಣುಗೋಪಾಲ ಸ್ವಾಮಿ ನೋಡಬಹುದು. ಈ ವೇಣುಗೋಪಾಲ ಸ್ವಾಮಿ ಬಂದು ಏಕಶಿಲೆಯಲ್ಲಿ ಮಾಡಿರ್ತಕ್ಕಂಥ ಒಂದು ವೇಣುಗೋಪಾಲ ಸ್ವಾಮಿ. ನೀವು ಇಲ್ಲಿ ಈ ಒಂದು ವೇಣುಗೋಪಾಲ ಸ್ವಾಮಿ ದರ್ಶನವನ್ನು ನೀವು ಮಾಡಬಹುದು.
ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣವಾದಂತ ದೇವಸ್ಥಾನ. ಅದು ವಿಜಯನಗರ ಕಾಲದಲ್ಲೇ ಆಗಿರ್ತಕ್ಕಂಥ ಒಂದು ಇದು ಆ ವೇಣುಗೋಪಾಲ ಸ್ವಾಮಿಯ ಮೂರ್ತಿ. ಈ ಒಂದು ವೇಣುಗೋಪಾಲ ಸ್ವಾಮಿಯ ಬಲಭಾಗದಲ್ಲಿ ನಾವು ಹೋದರೆ ಈ ನೋಡಬಹುದು ನೀವು ಇಲ್ಲಿ ಈ ವೇಣುಗೋಪಾಲ ಸ್ವಾಮಿಯ ಪಕ್ಕದಲ್ಲಿ ಅಂದ್ರೆ ಬಲಭಾಗದಲ್ಲಿ ಏನಿದೆ ಅಂತಂದ್ರೆ ಮತ್ತೊಂದು ಇಲ್ಲಿ ದೇವರ ಗರ್ಭಗುಡಿ ಇದೆ. ನೀವು ಇಲ್ಲಿ ನೋಡಬಹುದು ಇಲ್ಲಿ. ಸೊ ಇಲ್ಲಿ ಕಾಣ್ತಕ್ಕಂಥದ್ದು ಸಹ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಆಗಿರ್ತಕ್ಕಂಥ ಮೂಲ ಮೂರ್ತಿಗಳೇ, ಏಕಶಿಲೆಯಲ್ಲಿ ಆಗಿರ್ತಕ್ಕಂಥ ಮೂರ್ತಿಗಳು ಏನಿದೆ ಅಂತಂದ್ರೆ ಇಲ್ಲಿ ನಾವು ದರ್ಶನವನ್ನು ಮಾಡಬಹುದು. ಇಲ್ಲಿರ್ತಕ್ಕಂಥ ದೇವರುಗಳಂದು ರಾಮ, ಲಕ್ಷ್ಮಣ ಮತ್ತು ಸೀತೆಯ ಒಂದು ವಿಗ್ರಹಗಳು ಏನಾಗಿದೆ ಅಂತಂದ್ರೆ ಈ ಒಂದು ಗರ್ಭಗುಡಿಯಲ್ಲಿದೆ. ನೀವು ಇಲ್ಲಿ ವೀಕ್ಷಣೆಯನ್ನು ಮಾಡಿ ದರ್ಶನವನ್ನು ಪಡೆಯಬಹುದು. ಆ ಮೂರ್ತಿಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಹಳೆಯ ಮೂರ್ತಿಗಳೆಂದು. ರಾಮ, ಸೀತಾ, ಲಕ್ಷ್ಮಣ ಈ ಒಂದು ಗರ್ಭಗುಡಿಯ ಬಲಭಾಗದಲ್ಲಿ ಅಂದ್ರೆ ದಕ್ಷಿಣಾಭಿಮುಖವಾಗಿ ಏನಿದೆ ಅಂತಂದ್ರೆ ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನವಿದೆ. ನೀವು ಇಲ್ಲಿ ನೋಡ್ಬೋದು. ಇದು ಬಹಳ ವಿಶೇಷವಾದಂತ ಹಾಗೂ ಮಹಿಮೆ ಉಳ್ಳಂತ ಹನುಮಂತನ ಒಂದು ಏನಿದೆ ಅಂತಂದ್ರೆ ಇಲ್ಲಿ ಗರ್ಭಗುಡಿ ಇದೆ. ನೀವು ಇಲ್ಲಿ ನೋಡ್ಬೋದು. ಈ ಹನುಮಂತನ ಮೂರ್ತಿಯು ಸಮೇತ ಏಕಶಿಲೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಹನುಮಾನ್ ಮೂರ್ತಿ ಆಗಿದೆ. ಈ ಒಟ್ಟು ಈ ಮೂರ್ತಿ ಏನಾಗಿದೆ ಅಂತಂದ್ರೆ ಇದು 5.5 ಅಡಿ ಏನಿದೆ ಅಂತಂದ್ರೆ ಇದು ಎತ್ತರದಲ್ಲಿದೆ. ವಿಶೇಷವಾಗಿ ಈ ಒಂದು ಗ್ರಾಮಕ್ಕೆ ಹನುಮಂತ ಗುಂಡಮ್ಮ ಅಂತ ಹೆಸರು ಬರಲು ಮುಖ್ಯವಾಗಿ ಏನಾಗಿದೆ ಅಂತಂದ್ರೆ ಈ ಒಂದು ಹನುಮಾನ್ ಒಂದು ದೇವರ ಏನಿದೆ ಅಂತಂದ್ರೆ ಒಂದು ಹೆಸರಿನಿಂದಲೇ ಕರೀತಾರೆ. ಇಲ್ಲಿ ಗುಂಡಮ್ಮ ಅಂದ್ರೆ ಏನಂತಕ್ಕಂಥದ್ದು ಏನಂತಂದ್ರೆ ಈ ಒಂದು ಆಂಜನೇಯ ಸ್ವಾಮಿಯ ಹಿಂಭಾಗದಲ್ಲಿ ಒಂದು ವಿಶೇಷವಾದ ಸ್ಥಳವಿದೆ. ಅಲ್ಲಿ ನಾವು ಆಮೇಲೆ ನೋಡೋಣ. ಆ ಸ್ಥಳ ನೋಡಿದ ಮೇಲೆ ಏಕೆ ಈ ಒಂದು ಊರಿಗೆ ಹನುಮಂತ ಗುಂಡಮ್ಮ ಅಂತ ಹೆಸರು ಬಂತು ಅಂತ ಹೇಳಿ ನಾನು ಹೇಳ್ತೇನೆ. ಸೊ ದಕ್ಷಿಣಕ್ಕೆ ಮುಖವಿರುವ ಒಂದು ಅದ್ಭುತವಾದ ಒಂದು ಆಂಜನೇಯ ಸ್ವಾಮಿ ವಿಗ್ರಹವನ್ನು ನೀವು ಸಂದರ್ಶನದ ಮೂಲಕ ನೀವು ದರ್ಶನವನ್ನು ಪಡೆಯಬಹುದು. ಸೊ ಈಗ ನೋಡಬಹುದು ಈ ಆಂಜನೇಯ ಸ್ವಾಮಿಯ ಎದುರುಗಡೆ ಹಾಗೂ ಅಲ್ಲಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ಎದುರುಗಡೆ ಏನಿದೆ ಅಂತಂದ್ರೆ ಏಕಶಿಲೆಯಲ್ಲಿ ಮಾಡಿರ್ತಕ್ಕಂಥ 4 ಕಂಬಗಳಿದೆ. ಅಂತಂದ್ರೆ ಈ ಕಂಬಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಏನಿದೆ ಅಂತಂದ್ರೆ ಇವೆಲ್ಲ ಸ್ತಂಭಗಳಿವೆ. ಒಟ್ಟಿಲ್ಲಿ ಏನಿದೆ ಅಂತಂದ್ರೆ 4 ಸ್ತಂಭಗಳಿದೆ. ಈ 4 ಸ್ತಂಭಗಳ ಮಧ್ಯೆ ಇಲ್ಲಿ ಊರಿನ ಜನರು ಅಥವಾ ಈ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮದ ಜನರ ಮದುವೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಮಂಟಪದ ಆಕಾರದಲ್ಲಿ ಇರುವುದರಿಂದ ಈ ಮಂಟಪದ ಕೆಳಗಡೆನೆ ಏನ್ ಮಾಡ್ತಾರೆ ಅಂದ್ರೆ ಸಾಕಷ್ಟು ಸುತ್ತಮುತ್ತಲಿನ ಗ್ರಾಮದ ಜನರು ಮತ್ತು ಈ ಗ್ರಾಮದ ಜನರು ಏನ್ ಮಾಡ್ತಾರೆ ಅಂತೇಳಿ ಮದುವೆಗಳನ್ನು ಮಾಡುತ್ತಾರೆ. ಈಗ ನಾವು ಹನುಮಂತ ಮೂರ್ತಿಯ ಹಿಂಭಾಗಕ್ಕೆ ಏನ್ ಮಾಡೋಣ ಅಂತ ನಾವೀಗ ಹೋಗೋಣ. ಅಲ್ಲಿ ವಿಶೇಷವಾದ ಒಂದು ಸ್ಥಳವಿದೆ. ಆ ಸ್ಥಳದ ಒಂದು ವೀಕ್ಷಣೆಯನ್ನು ಏನ್ ಮಾಡೋಣ ಅಂತ ನಾವೀಗ ಮಾಡೋಣ.